ವಾಟ್ಸಪ್ ಶುಕ್ತಾರ್ಸ್ ಎಲ್ರಿಗೂ ಶುಭೋದಯ. ಇವತ್ತು ಸೂರ್ಯ ಸ್ವಲ್ಪ ಲೈಟಾಗಿ ಆಚೆ ಬಂದಿದ್ದಾನೆ. ಸೊ ನಾನು ಕೂಡ ನೀರೆಲ್ಲ ಬಿಸಿ ಮಾಡಿಕೊಂಡು ಲಾಫ್ಟ್ ಹತ್ರ ಬಂದೆ. ಲೈಟಾಗಿ ಬಿಸಿಲು ಬಂದಿದೆ ಇವತ್ತು. ಸೊ ಇದನ್ನೆಲ್ಲ ಬಿಡೋಣ ಇವತ್ತು. ಸ್ವಲ್ಪ ಗಲೀಜು ಕೂಡ ಹೋಗಿದೆ, ಕ್ಲೀನ್ ಮಾಡ್ಕೋಬೇಕು. ಒಂದು ಹೇಳಕ್ಕೆ ಆಗಲ್ಲ, ಹೋದ್ರೆ ಸೀದಾ ಆಚೆ ಆಗ್ತದೆ ನೋಡಿ, ಹೇಳ್ದಂಗೆ ಬಿದ್ದೋದು. ಲವ್ ಬರಲೋ, ನಾನೇ ಹೋಗಿ ಎತ್ತಬೇಕು ಅವನು. ಸೊ ಅವನಾಗವನೇ ಬಂದ್ಬಿಟ್ಟ ಶಿಷ್ಯ. ಸೊ ಅಕ್ಕಿಗಳನ್ನೆಲ್ಲ ಬಿಸಿಲಿಗೆ ಬಿಟ್ಟಿದ್ದೀನಿ. ಬಿಸಿಲು ಸ್ವಲ್ಪ ಬಂದು ಹೋಗ್ತಾ ಇದೆ. ಸೊ ಅವುಗಳನ್ನ ಕ್ಲೀನ್ ಮಾಡ್ಕೊತಿದ್ದಾವೆ. ಗುಡಲ್ಲೇ ಇದ್ದರೆ ಬೊಕಸ್ಸು, ಇನ್ನು ಕಾಯಿಲೆಗಳು ಬರೋದು ಅದೆಲ್ಲ ಜಾಸ್ತಿ ಆಗುತ್ತೆ. ಈ ಥರ ಆಚೆ ಬಿಟ್ಟರೆ ನೋಡಿ ಫುಲ್ ಒದರ್ಕೊಂಡು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಆಗ್ತವೆ. ಬಾಡಿ ಕೂಡ ಸ್ವಲ್ಪ ಸ್ಟ್ರೆಚಿಂಗ್ ಎಲ್ಲ ಮಾಡಿ. ಸೊ ಇವ್ರನ್ನ ಇಲ್ಲಿ ಬಿಟ್ಬಿಟ್ಟು ನಾನು ಹೋಗಿ ಗುಡ್ ಕ್ಲೀನ್ ಮಾಡ್ಕೊತೀನಿ ಅಷ್ಟರಲ್ಲಿ. ಅಕ್ಕಿಗಳನ್ನೆಲ್ಲ ಅಲ್ಲಿ ಬಿಟ್ಟಿದ್ದಾರೆ. ಇವಾಗ ಸ್ವಲ್ಪ ಕ್ಲೀನ್ ಮಾಡಬೇಕು. I'm just a regular, everyday, normal motherfucker. And Michael Keaton was my favorite Batman. I was walking down the street just the other day. I saw these two fine bitches, they were walking my way. So what you girls doing today? So ಎಲ್ಲ ಕ್ಲೀನಿಂಗ್ ಏನೇನು ಮಾಡಿ ಮುಗಿಸ್ಕೊಂಡಿದ್ದು ಆಯಿತು. ಅಕ್ಕಿಗಳಿಗೆಲ್ಲ ಅದು ಮೇವು ಹಾಕ್ಬಿಟ್ಟು ನೀರು ತೋರಿಸಿದ್ದು ಆಯಿತು. ಸೊ ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ, ವ್ಯೂಸ್ ಅಷ್ಟು ಪರವಾಗಿಲ್ಲ, ರೆಸ್ಪಾನ್ಸ್ ಅಷ್ಟು ಏನು ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ರೂ ಪರವಾಗಿಲ್ಲ. ಒಬ್ಬರು ಅದರಲ್ಲಿ ಕಮೆಂಟ್ ಮಾಡಿದ್ದಾರೆ, ಕಮೆಂಟ್ ಹಾಕ್ತಿದ್ದಾರೆ ನೋಡಿ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸೊ ಸಕ್ಸಸ್ ಅಂದರೆ ಹಿಂಗೆ ಇರಬೇಕು ಬ್ರೋ. ನೈಟ್ ಫೇಮಸ್ ಆಗೋದು, ಯಾವುದೇ ಕ್ರಿಂಜ್ ಕಂಟೆಂಟ್ ಹಾಕ್ಬಿಟ್ರು ನೈಟ್ ಫೇಮಸ್ ಆಗಿಬಿಡ್ಬೋದು. ಆದರೆ ಸಕ್ಸಸ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ ಗೊತ್ತಾ, ಅದು ನಿಜವಾದ ಸಕ್ಸಸ್. ವ್ಯೂಸ್ ಬೇಕಂದರೆ ನೀವು ಏನೇ ಮಾಡಿದ್ರು ವ್ಯೂಸ್ ಬಂದ್ಬಿಡುತ್ತೆ. ಹುಚ್ಚಿನ ಥರ ಆಡ್ಬಿಟ್ರೆ ಕ್ಯಾಮ್ರಾ ಮುಂದೆ ವ್ಯೂಸ್ ಬಂದುಬಿಡುತ್ತೆ. ನನಗೆ ವ್ಯೂವರ್ಸ್ ಬೇಕಾಗಿಲ್ಲ, ನನಗೆ ಬೇಕಾದರೆ ಆಡಿಯನ್ಸು. ಅಂಥ ಕ್ರಿಂಜ್ ಕಂಟೆಂಟ್ಗೆ, ಎಲ್ಲ ಕಂಟೆಂಟ್ಗೆ ಒಂದೇ ಥರ ವ್ಯೂಸು, ಒಂದೇ ಥರ ರೆಸ್ಪಾನ್ಸ್ ಇರೋದಿಲ್ಲ. ಯಾವಾಗ ಆಡಿಯನ್ಸ್ ಗೇನ್ ಮಾಡ್ತೀವಿ ಗೊತ್ತಾ, ಅವಾಗೇ ಎಲ್ಲ ಕಂಟೆಂಟ್ಗೂ ಒಂದೇ ಥರ ರೆಸ್ಪಾನ್ಸ್ ಇರುತ್ತೆ. ನಿಮ್ಮ ಗ್ರಾಫ್ ಯಾವಾಗೂ ಮೇಲೆ ಹೋಗ್ತಾ ಇರುತ್ತೆ, ಕೆಳಗಡೆ ಹೋಗೋದಿಲ್ಲ, ಕೆಳಗೆ ಮೇಲೆ ಇರೋದಿಲ್ಲ, ಯಾವತ್ತೂ ಮೇಲೆ ಹೋಗ್ತಾ ಇರುತ್ತೆ. ಅದಕ್ಕೆ ಆಡಿಯನ್ಸ್ ಗೇನ್ ಮಾಡೋದ್ರ ಮೇಲೆ ಫೋಕಸ್ ಮಾಡಬೇಕು. These are public. That's it for today. Christmas is safe.